ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ಈ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸುವಾಗ ಅಣುಗಳ ಅಂದರೆ ಮಾಲಿಕ್ಯೂಲ್ಸ್ನ ರಹಸ್ಯಗಳನ್ನು ಹೇಗೆ ಕಂಡುಹಿಡಿಯೋದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇಂದು ನಾವು ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅನ್ನೋ ಒಂದು ಸೂಪರ್ ಪವರ್ಫುಲ್ ಟೆಕ್ನಿಕ್ನಿಂದ ಆ ರಹಸ್ಯಗಳನ್ನು ಹೇಗೆ ತಿಳಿಯಬಹುದು ಅಂತ ಕಲಿಯೋಣ. ರೆಡಿ? ಬನ್ನಿ ಶುರು ಮಾಡೋಣ. ಒಂದು ಮಾಲಿಕ್ಯೂಲ್ ನಮ್ಮ ಕಣ್ಣಿಗೆ ಕಾಣಿಸಿದಷ್ಟು ಸಣ್ಣದು. ಹಾಗಿದ್ರೆ ಅದರ ಸ್ಟ್ರಕ್ಚರ್, ಅದರ ಚಲನೆ ಅಂದರೆ ಅದು ಹೇಗೆ ವೈಬ್ರೇಟ್ ಆಗುತ್ತೆ, ಹೇಗೆ ರೊಟೇಟ್ ಆಗುತ್ತೆ ಅಂತ ನಾವು ನೋಡೋದು ಹೇಗೆ, ರೈಟ್? ಅದಕ್ಕಾಗಿಯೇ ಇದೆ ಸ್ಪೆಕ್ಟ್ರೋಸ್ಕೋಪಿ ಅನ್ನೋ ಒಂದು ಅದ್ಭುತ ತಂತ್ರ. ಇದು ಅಣುಗಳು ಬೆಳಕಿನ ಜೊತೆ ಹೇಗೆ ಇಂಟರಾಕ್ಟ್ ಮಾಡುತ್ತವೆ ಅಂತ ನೋಡಿ ಅವುಗಳ ಎಲ್ಲ ಸೀಕ್ರೆಟ್ಸನ್ನು ಬಯಲು ಮಾಡೋ ಒಂದು ಶಕ್ತಿಯುತ ಸಾಧನ. ಹಾಗಾದ್ರೆ ಈ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ನಿಜವಾಗ್ಲೂ ಏನು? ಬೇಸಿಕಲಿ ಇದು ಬೆಳಕು ಮತ್ತು ವಸ್ತು ಅಂದರೆ ಲೈಟ್ ಆ್ಯಂಡ್ ಮ್ಯಾಟರ್ ನಡುವಿನ ಇಂಟರಾಕ್ಷನ್ನ ಸ್ಟಡಿ. ಒಂದು ಮಾಲಿಕ್ಯೂಲ್ ಬೆಳಕನ್ನು ಅಬ್ಸಾರ್ಬ್ ಮಾಡ್ಕೊಂಡಾಗ ಅಥವಾ ಎಮಿಟ್ ಮಾಡಿದಾಗ ಅದು ನಮಗೊಂದು ಸ್ಪೆಕ್ಟ್ರಮ್ ಕೊಡುತ್ತೆ. ಈ ಸ್ಪೆಕ್ಟ್ರಮ್ ಇದೆಯಲ್ಲ, ಇದು ಆ ಅಣುವಿನ ಒಂದು ಫಿಂಗರ್ ಪ್ರಿಂಟ್ ಇದ್ದ ಹಾಗೆ, ಯುನೀಕ್. ಇದರಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಅವುಗಳ ಬಗ್ಗೆ ನಾವು ಮುಂದೆ ನೋಡೋಣ. ಓಕೆ, ಸ್ಪೆಕ್ಟ್ರೋಸ್ಕೋಪಿಯಲ್ಲಿ 2 ಮುಖ್ಯ ಆಟಗಳಿವೆ, ಎಮಿಷನ್ ಮತ್ತು ಅಬ್ಸಾರ್ಪ್ಷನ್. ಈಗ ನೋಡಿ, ಎಮಿಷನ್ ಅಂದರೆ ನಾವು ಒಂದು ಮಾಲಿಕ್ಯೂಲ್ಗೆ ಎನರ್ಜಿ ಕೊಟ್ಟಾಗ ಅದು ಎಕ್ಸೈಟ್ ಆಗಿ ಹೈ ಎನರ್ಜಿ ಲೆವೆಲ್ಗೆ ಜಂಪ್ ಮಾಡುತ್ತೆ. ಅದೇ ಅಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ ಅಲ್ವಾ? ಸೊ ಅದು ವಾಪಸ್ ತನ್ನ ಗ್ರೌಂಡ್ ಸ್ಟೇಟ್ಗೆ ಬರುವಾಗ ಆ ಎಕ್ಸ್ಟ್ರಾ ಎನರ್ಜಿನ ಲೈಟ್ ರೂಪದಲ್ಲಿ ಹೊರಗೆ ಹಾಕುತ್ತೆ. ಪಟಾಕಿ ಹೊಡೆದಾಗ ಬಣ್ಣ ಬಣ್ಣದ ಬೆಳಕು ಬರುತ್ತಲ್ಲ, ಠೀಕ್ ಹಾಗೆ. ಇನ್ನು ಅಬ್ಸಾರ್ಪ್ಷನ್ ಅಂದರೆ ಒಂದು ಮಾಲಿಕ್ಯೂಲ್ ತನಗೆ ಇಷ್ಟವಾದ ಸ್ಪೆಸಿಫಿಕ್ ಬಣ್ಣದ ಬೆಳಕನ್ನು ಮಾತ್ರ ಅಬ್ಸಾರ್ಬ್ ಮಾಡಿಕೊಂಡು ಉಳಿದ ಲೈಟನ್ನು ಹಾಗೆ ಬಿಟ್ಟುಬಿಡುತ್ತೆ. ಆಗ ನಮಗೆ ಒಂದು ಕಂಟಿನ್ಯೂಸ್ ಸ್ಪೆಕ್ಟ್ರಮ್ನಲ್ಲಿ ಕೆಲವು ಕಪ್ಪು ರೇಖೆಗಳು ಕಾಣಿಸುತ್ತವೆ, ಕಾಮನಬಿಲ್ಲಿನಲ್ಲಿ ಕೆಲವು ಬಣ್ಣಗಳು ಮಾಯವಾದ ಹಾಗೆ. ಸರಿ, ಹಾಗಿದ್ರೆ ಈಗ ನಾವು ಮಾಲಿಕ್ಯೂಲ್ಗಳ ಚಲನೆಯಲ್ಲಿ ಅತ್ಯಂತ ಸಿಂಪಲ್ ಆಗಿರೋದನ್ನು ನೋಡೋಣ. ಅದೇನಪ್ಪಾ ಅಂದ್ರೆ ಅವುಗಳ ರೊಟೇಷನ್. ಒಂದು ಮಾಲಿಕ್ಯೂಲ್ ಒಂದು ಗಿರಿಗಿಟ್ಲೆ ಹಾಗೆ ತಿರುಗುವುದನ್ನು ಸ್ಟಡಿ ಮಾಡೋದೇ ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ. ಬನ್ನಿ, ಇದು ಅಣುಗಳ ಬಗ್ಗೆ ನಮಗೆ ಏನು ಹೇಳುತ್ತೆ ಅಂತ ನೋಡೋಣ. A diatomic or diparticle molecule which rotates in such a way that internuclear bond does not change and undergoes only rotational motion. ಈಗ ಈ ರೊಟೇಷನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ರಿಜಿಡ್ ರೋಟರ್ ಅಂತ ಒಂದು ಸಿಂಪಲ್ ಮಾಡೆಲ್ನ ಯೂಸ್ ಮಾಡ್ತೇವೆ. ರಿಜಿಡ್ ಅಂದರೆ ಗಟ್ಟಿಯಾದದ್ದು ಅಲ್ವಾ? ಜಸ್ಟ್ ಇಮ್ಯಾಜಿನ್ 2 ಆಟಮ್ಸ್ ಒಂದು ಸ್ಟಿಕ್ನಿಂದ ಕನೆಕ್ಟ್ ಆಗಿವೆ. And when it rotates, the distance between them, ಅಂದ್ರೆ ಬಾಂಡ್ ಲೆಂಗ್ತ್, ಸ್ವಲ್ಪವೂ ಬದಲಾಗೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಅಫ್ಕೋರ್ಸ್ ಇದು ಒಂದು ಸಿಂಪ್ಲಿಫಿಕೇಶನ್, ಆದರೆ ಇದು ಕಾನ್ಸೆಪ್ಟನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಈಗ ನೋಡಿ, ಮಾಲಿಕ್ಯೂಲ್ಸ್ನ ಎನರ್ಜಿ ಲೆವೆಲ್ಗಳ ಮಧ್ಯೆ ಜಂಪ್ ಆಗೋದು ಒಂದು ಏಣಿ ಹತ್ತಿದ ಹಾಗೆ. ಆದರೆ ಒಂದು ಕಂಡೀಷನ್, ಯು ಕ್ಯಾನ್ ಓನ್ಲಿ ಗೋ ಅಪ್ 1 ಸ್ಟೆಪ್ ಅಟ್ ಅ ಟೈಮ್ ಆರ್ ಡೌನ್ 1 ಸ್ಟೆಪ್ ಅಟ್ ಅ ಟೈಮ್. 2-3 ಸ್ಟೆಪ್ ಒಟ್ಟಿಗೆ ಜಂಪ್ ಮಾಡೋ ಹಾಗಿಲ್ಲ. ರೂಲ್ಸ್ ಆರ್ ರೂಲ್ಸ್. ಇದನ್ನೇ ನಾವು ಸೆಲೆಕ್ಷನ್ ರೂಲ್ಸ್ ಅಂತ ಕರೆಯೋದು. ಸೊ ಫಾರ್ ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಆ ನಿಯಮವೇ ∆J = +or-1. ಅಂದರೆ ಮಾಲಿಕ್ಯೂಲ್ ಎನರ್ಜಿ ಅಬ್ಸಾರ್ಬ್ ಮಾಡಿಕೊಂಡು ಒಂದು ಲೆವೆಲ್ ಮೇಲೆ ಹೋಗ್ಬೋದು, ಅದು +1, ಅಥವಾ ಎನರ್ಜಿ ರಿಲೀಸ್ ಮಾಡಿ ಒಂದು ಲೆವೆಲ್ ಕೆಳಗೆ ಬರ್ಬೋದು, ಅದು -1 ಅಷ್ಟೇ. ಆ್ಯಂಡ್ ರಿಮೆಂಬರ್, ಈ ಟ್ರಾನ್ಸಿಷನ್ಸ್ ಮೈಕ್ರೋವೇವ್ ರೀಜನ್ನಲ್ಲಿ ಆಗತ್ತೆ. ಸರಿ, ರೊಟೇಷನ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಲೆವೆಲ್ ಆಫ್ ಕಾಂಪ್ಲೆಕ್ಸಿಟಿ ಏನು? ಅದು ವೈಬ್ರೇಷನ್. ಅಣುವಿನಲ್ಲಿರುವ ಬಾಂಡ್ಸ್ ಇದೆಯಲ್ಲ, ಅವನು ಸಣ್ಣ ಸ್ಪ್ರಿಂಗ್ಗಳು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವು ಸ್ಟ್ರೆಚ್ ಆಗ್ಬೋದು, ಕಂಪ್ರೆಸ್ ಆಗ್ಬೋದು. ಈ ಕಂಪನಗಳ ಸ್ಟಡಿಯೇ ವೈಬ್ರೇಷನಲ್ ಅಥವಾ ಇನ್ಫ್ರಾರೆಡ್ ಸ್ಪೆಕ್ಟ್ರೋಸ್ಕೋಪಿ. ಈ ವೈಬ್ರೇಷನ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹಾರ್ಮೋನಿಕ್ ಆಸಿಲೇಟರ್ ಮಾಡೆಲ್ನ ಯೂಸ್ ಮಾಡ್ತೀವಿ. ಇದರ ಎನರ್ಜಿ ಲೆವೆಲ್ಸನ್ನು ಈ ಫಾರ್ಮುಲಾದಿಂದ ಕೊಡಲಾಗುತ್ತೆ. EV = V + ½ hV0. ಲೆಟ್ಸ್ ಬ್ರೇಕ್ ದಿಸ್ ಡೌನ್. ಇಲ್ಲಿ V ಅನ್ನೋದು ವೈಬ್ರೇಷನಲ್ ಕ್ವಾಂಟಮ್ ಸಂಖ್ಯೆ. ಇದರ ವ್ಯಾಲ್ಯೂಸ್ 0, 1, 2 ಹೀಗೆ ಹೋಗುತ್ತೆ. H ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆ್ಯಂಡ್ V0 ಅಂದರೆ ಆಸಿಲೇಟರ್ನ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಇಲ್ಲಿ ನೋಡಿ, ನಾವೀಗ ತಾನೇ ನೋಡಿದ ಫಾರ್ಮುಲಾದ ವಿಜುವಲ್ ಪಿಕ್ಚರ್ ಇದು. ಈ ಚಿತ್ರದಲ್ಲಿರೋ ಲೈನ್ಸ್ ಎನರ್ಜಿ ಲೆವೆಲ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಗಮನಿಸಿ. ಪ್ರತಿಯೊಂದು ಲೈನ್ ನಡುವಿನ ಅಂತರ, ದ ಸ್ಪೇಸಿಂಗ್, ಇಸ್ ಈಕ್ವಲ್. ಅಂದ್ರೆ V = 0 ಇಂದ V = 1ಗೆ ಹೋಗೋಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟೇ ಎನರ್ಜಿ V = 1 ಇಂದ V = 2ಗೆ ಹೋಗೋಕ್ಕೂ ಬೇಕು. ಇಟ್ಸ್ ಲೈಕ್ ಅ ಲ್ಯಾಡರ್ ವಿತ್ ಪರ್ಫೆಕ್ಟ್ಲಿ ಸ್ಪೇಸ್ಡ್ rungs. ಸರಿ, ರೊಟೇಷನ್ನಲ್ಲಿದ್ದ ಹಾಗೆ ಇಲ್ಲೂ ಸೆಲೆಕ್ಷನ್ ರೂಲ್ಸ್ ಇವೆ. ಮೊದಲನೇದು, ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿನ ಹಾಗೆ ∆V ಮಸ್ಟ್ ಬಿ +or-1. ಆದರೆ ಎರಡನೇ ರೂಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ವೈಬ್ರೇಷನ್ ಆಗುವಾಗ ಮಾಲಿಕ್ಯೂಲ್ನ ಡೈಪೋಲ್ ಮೊಮೆಂಟ್ನಲ್ಲಿ ಚೇಂಜ್ ಆಗಲೇಬೇಕು. ಇದು IR ಸ್ಪೆಕ್ಟ್ರೋಸ್ಕೋಪಿಗೆ ಇರುವ ಮೇನ್ ಕಂಡೀಷನ್. ಫಾರ್ ಎಕ್ಸಾಂಪಲ್, N2 ಆರ್ O2ನಂತಹ ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ನಲ್ಲಿ ವೈಬ್ರೇಷನ್ನಿಂದ ಡೈಪೋಲ್ ಮೊಮೆಂಟ್ ಚೇಂಜ್ ಆಗೋದಿಲ್ಲ, ಸೊ ಅವು IR ಇನ್ಆಕ್ಟಿವ್. ಆದರೆ CO2 ತರಹದ ಅಣುಗಳಲ್ಲಿ ವೈಬ್ರೇಷನ್ನಿಂದ ಡೈಪೋಲ್ ಮೊಮೆಂಟ್ ಚೇಂಜ್ ಆಗುತ್ತೆ, ಹಾಗಾಗಿ ಅವು IR ಆಕ್ಟಿವ್.
ನಾವೀಗ ತಾನೇ ನೋಡಿದ್ವಿ 8 ತರಹದ ಕೆಲವು ಮಾಲಿಕ್ಯೂಲ್ಸ್ ಐಆರ್ ಸ್ಪೆಕ್ಟ್ರೋಸ್ಕೋಪಿಗೆ ಕಾಣಿಸೋದೇ ಇಲ್ಲ ಅಂತ. ಹಾಗಾದ್ರೆ ಏನ್ ಮಾಡೋದು? ಅವುಗಳ ವೈಬ್ರೇಷನ್ನ ಹೇಗೆ ಸ್ಟಡಿ ಮಾಡೋದು? ವೆಲ್, ಅದಕ್ಕಾಗಿಯೇ ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಇದೆ. ಅದೇ ರಾಮನ್ ಸ್ಪೆಕ್ಟ್ರೋಸ್ಕೋಪಿ. ಇದು ಐಆರ್ ಸ್ಪೆಕ್ಟ್ರೋಸ್ಕೋಪಿಗೆ ಸಿಗದ ಮಾಹಿತಿಯನ್ನ ನಮಗೆ ಕೊಡುತ್ತೆ. When a beam of monochromatic light is allowed to pass through a substance, the scattered light contains some additional frequencies in addition to that of incident frequency. This is known as the Raman effect. ಇದನ್ನು ಕಂಡುಹಿಡಿದಿದ್ದು ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿ ಸರ್ ಸಿ ವಿ ರಾಮನ್. Now remember, ಇದು ಅಬ್ಸಾರ್ಪ್ಷನ್ ಅಲ್ಲ, ಇದು ಸ್ಕ್ಯಾಟರಿಂಗ್, ಅಂದ್ರೆ ಬೆಳಕಿನ ಚದುರುವಿಕೆ. ಒಂದು ಸ್ಪೆಸಿಫಿಕ್ ಬಣ್ಣದ ಲೈಟ್ ಅನ್ನು ಮಾಲಿಕ್ಯೂಲ್ ಮೇಲೆ ಪಾಸ್ ಮಾಡಿದಾಗ ಆ ಬೆಳಕು ಸ್ಕ್ಯಾಟರ್ ಆಗುತ್ತೆ. And here's the cool part. ಆ ಸ್ಕ್ಯಾಟರ್ಡ್ ಲೈಟ್ನಲ್ಲಿ ನಾವು ಕಳಿಸಿದ ಒರಿಜಿನಲ್ ಲೈಟ್ ಜೊತೆಗೆ ಕೆಲವು ನ್ಯೂ ಫ್ರೀಕ್ವೆನ್ಸೀಸ್ ಕೂಡ ಇರುತ್ತವೆ. ಇದೇ ರಾಮನ್ ಎಫೆಕ್ಟ್. ಸೊ ಈ ರಾಮನ್ ಸ್ಪೆಕ್ಟ್ರಮ್ನಲ್ಲಿ ನಾವು ಬೇಸಿಕಲಿ 3 ಥರದ ಲೈನ್ಸ್ ನೋಡಬಹುದು. ಮೊದಲನೆಯದು ರೇಲೆ ಲೈನ್. ಇದರ ಫ್ರೀಕ್ವೆನ್ಸಿ ಒರಿಜಿನಲ್ ಲೈಟ್ನ ಫ್ರೀಕ್ವೆನ್ಸಿಗೆ ಸೇಮ್ ಇರುತ್ತೆ. ಎರಡನೆಯದು ಸ್ಟೋಕ್ಸ್ ಲೈನ್ಸ್. ಇವುಗಳ ಫ್ರೀಕ್ವೆನ್ಸಿ ಒರಿಜಿನಲ್ ಲೈಟ್ಗಿಂತ ಕಡಿಮೆ ಇರುತ್ತೆ. ಆ್ಯಂಡ್ ಮೂರನೆಯದು ಆಂಟಿ ಸ್ಟೋಕ್ಸ್ ಲೈನ್ಸ್. ಇವುಗಳ ಫ್ರೀಕ್ವೆನ್ಸಿ ಒರಿಜಿನಲ್ ಲೈಟ್ಗಿಂತ ಜಾಸ್ತಿ ಇರುತ್ತೆ. The classical theory of the Raman effect, called the polarizability theory, was developed by Placzek in 1934. Homonuclear diatomic molecules like H2, N2, O2, which do not show IR spectra, show Raman spectra, as their vibration is accompanied by a change in polarizability of the molecule. Okay, ಹಾಗಿದ್ರೆ ಈ ಹೊಸ frequencies ಹೇಗೆ ಬರ್ತವೆ? The key concept is polarizability. ಈ polarizability ಅಂದ್ರೆ ಏನಪ್ಪ? Just imagine, ಮಾಲಿಕ್ಯೂಲ್ನ ಸುತ್ತ ಇರೋ ಎಲೆಕ್ಟ್ರಾನ್ ಕ್ಲೌಡ್ ಒಂದು ಬಲೂನ್ ತರಹ. ಆ ಬಲೂನ್ನ ನಾವು ಎಷ್ಟು ಈಸಿಲಿ ಸ್ಕ್ವೀಸ್ ಮಾಡಿ ಡಿಫಾರ್ಮ್ ಮಾಡಬಹುದು ಅನ್ನೋದೇ ಪೊಲರೈಸಬಿಲಿಟಿ. ಸೊ H2O, N2 ತರಹದ ಮಾಲಿಕ್ಯೂಲ್ಸ್ ಐಆರ್ನಲ್ಲಿ ಕಾಣಿಸದೇ ಇದ್ರೂ ಅವು ವೈಬ್ರೇಟ್ ಆದಾಗ ಅವುಗಳ ಪೊಲರೈಸಬಿಲಿಟಿಯಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ದ್ಯಾಟ್ಸ್ ವೈ ಅವು ರಾಮನ್ ಸ್ಪೆಕ್ಟ್ರಾಸ್ಕೋಪಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತವೆ. ಈ ಸ್ಲೈಡ್ ಇದೆಯಲ್ಲ, ಇದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದು ಐಆರ್ ಆ್ಯಂಡ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿನ ಫಂಡಮೆಂಟಲ್ ಡಿಫ್ರೆನ್ಸ್ ಅನ್ನ ತೋರಿಸುತ್ತೆ. ಟು ಪುಟ್ ಇಟ್ ಸಿಂಪ್ಲಿ, ಐಆರ್ ಸ್ಪೆಕ್ಟ್ರೋಸ್ಕೋಪಿಗೆ ವೈಬ್ರೇಷನ್ನಿಂದ ಡೈಪೋಲ್ ಮೊಮೆಂಟಮ್ನಲ್ಲಿ ಚೇಂಜ್ ಆಗಬೇಕು. ಆದರೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿಗೆ ವೈಬ್ರೇಷನ್ನಿಂದ ಪೊಲರೈಸಬಿಲಿಟಿಯಲ್ಲಿ ಚೇಂಜ್ ಆಗಬೇಕು. ದಿಸ್ ಇಸ್ ದಿ ಕೀ ಡಿಫರೆನ್ಸ್. ಇದೇ ಕಾರಣಕ್ಕೆ 8 ತರಹದ ಸಿಮೆಟ್ರಿಕ್ ಅಣುಗಳು ಐಆರ್ ಇನ್ಆಕ್ಟಿವ್ ಬಟ್ ರಾಮನ್ ಆಕ್ಟಿವ್. ಸರಿ, ನಾವು ರೊಟೇಷನ್ನಿಂದ ವೈಬ್ರೇಷನ್ಗೆ ಬಂದ್ವಿ. ಈಗ ಎಲ್ಲಕ್ಕಿಂತ ಹೈಯೆಸ್ಟ್ ಎನರ್ಜಿ ಟ್ರಾನ್ಸಿಷನ್ಸ್ನ ನೋಡೋಣ. ಇಲ್ಲಿ ಎಲೆಕ್ಟ್ರಾನ್ಸ್ ಒಂದು ಆರ್ಬಿಟಲ್ನಿಂದ ಇನ್ನೊಂದು ಹೈ ಎನರ್ಜಿ ಆರ್ಬಿಟಲ್ಗೆ ಜಂಪ್ ಮಾಡ್ತವೆ. ಇದನ್ನು ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರೀತಾರೆ. It states that the nuclei are held in fixed positions. It has been basic to many quantum mechanical calculations of the properties of molecules. ಈ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾವನ್ನ ಅರ್ಥ ಮಾಡಿಕೊಳ್ಳಲು ಬಾರ್ನ್ ಓಪನ್ಹೈಮರ್ ಅಂದಾಜು ಅನ್ನೋ ಪ್ರಿನ್ಸಿಪಲು ಸಹಾಯ ಮಾಡುತ್ತೆ. ಸರಳವಾಗಿ ಹೇಳಬೇಕಂದ್ರೆ ಇದು ಆನೆ ಮತ್ತು ಇರುವೆ ಕಥೆ ಇದ್ದ ಹಾಗೆ. ಅವೆರಡು ಓಡುವಾಗ ನೀವು ಫಾಸ್ಟಾಗಿ ಓಡೋ ಇರುವೆನ ಮಾತ್ರ ನೋಡಿದ್ರೆ ಆನೆ ಅಲ್ಲೇ ನಿಂತಿದೆ ಅಂತ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಮಾಲಿಕ್ಯೂಲ್ಸ್ನಲ್ಲೂ ಹಾಗೆ. ಎಲೆಕ್ಟ್ರಾನ್ಸ್ ತುಂಬಾ ಫಾಸ್ಟಾಗಿ ಮೂವ್ ಆಗೋದ್ರಿಂದ ಅವುಗಳಿಗೆ ಹೋಲಿಸಿದ್ರೆ ಭಾರವಾದ ನ್ಯೂಕ್ಲಿಯೈ ಸ್ಥಿರವಾಗಿವೆ ಅಂತ ನಾವು ಅಂದ್ಕೊಳ್ಬೋದು. ಇದು ಕ್ಯಾಲ್ಕುಲೇಷನ್ಸ್ ಅನ್ನು ತುಂಬಾ ಸಿಂಪಲ್ ಮಾಡುತ್ತೆ. It explains the vibrational structure of an electronic transition. According to it, an electronic transition takes place very much faster than the nuclei can respond, because nuclei are much more massive than the electrons. Frank Condon ತತ್ವ ಕೂಡ ಒಂದು ಸಿಮಿಲರ್ ಐಡಿಯಾ. ಇದರ ಪ್ರಕಾರ ಒಂದು ಎಲೆಕ್ಟ್ರಾನ್ ಒಂದು ಲೆವೆಲ್ನಿಂದ ಇನ್ನೊಂದಕ್ಕೆ ಜಂಪ್ ಆಗೋದು ಇನ್ ದ ಬ್ಲಿಂಕ್ ಆಫ್ ಅನ್ ಐ. ಅದಕ್ಕಿಂತಾನೂ ಫಾಸ್ಟ್. ಅಷ್ಟು ಕಡಿಮೆ ಸಮಯದಲ್ಲಿ ಆ ಭಾರವಾದ ನ್ಯೂಕ್ಲಿಯೈಗೆ ರಿಯಾಕ್ಟ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಸೊ ದ ನ್ಯೂಕ್ಲಿಯೈ ಆರ್ ಎಸೆನ್ಷಿಯಲಿ ಫ್ರೋಸನ್ ಇನ್ ಪ್ಲೇಸ್ ಡ್ಯೂರಿಂಗ್ ದ ಜಂಪ್. ಹಾಗಿದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ? ವೆಲ್, ಒಂದು ಮಾಲಿಕ್ಯೂಲ್ನ ಟೋಟಲ್ ಎನರ್ಜಿ ಅದರ ಎಲೆಕ್ಟ್ರಾನಿಕ್, ವೈಬ್ರೇಷನಲ್ ಮತ್ತು ರೋಟೇಷನಲ್ ಎನರ್ಜಿಗಳ ಸಮ್ ಆಗಿರುತ್ತೆ. Spectroscopy is the amazing tool that lets us probe each of these energy types one by one. ಸರಿ, ನಾವೀಗ ತುಂಬಾ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಡೂ ಅ ಕ್ವಿಕ್ ರೀಕ್ಯಾಪ್ ಆಫ್ ಎವ್ರಿಥಿಂಗ್ ಆನ್ ಒನ್ ಸಿಂಗಲ್ ಸ್ಲೈಡ್. ಇದು ನಿಮ್ಮ ಫೈನಲ್ ರಿವಿಷನ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ, ಸೊ ಪೇ ಕ್ಲೋಸ್ ಅಟೆನ್ಷನ್. ಈ ಟೇಬಲ್ ಅನ್ನ ಚೆನ್ನಾಗಿ ನೋಡಿ. ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ, ಮೈಕ್ರೋವೇವ್ ರೀಜನ್, process is rotation, and selection rule is delta J is equal to plus or minus 1. Vibrational spectroscopy, infrared region, and the key condition is a change in dipole moment. Raman spectroscopy, visible region, and the key condition is a change in polarizability. And finally, electronic spectroscopy, UV visible region, which involves electron transitions. Make sure you memorize these key facts for your exams. ಹಾಗಿದ್ರೆ ಈ ಕ್ಲಾಸ್ನ ಒಂದು ಫೈನಲ್ ಕ್ವೆಶ್ಚನ್ ಒಂದಿಗೆ ಮುಗಿಸೋಣ. ನಮ್ಮ ವಾತಾವರಣದಲ್ಲಿರೋ N2 ಮತ್ತು O2 ಮಾಲಿಕ್ಯೂಲ್ಸ್ ಐಆರ್ ಸ್ಪೆಕ್ಟ್ರೋಸ್ಕೋಪಿಗೆ ಯಾಕೆ ಕಾಣಿಸೋದಿಲ್ಲ, ಬಟ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿಗೆ ಸ್ಪಷ್ಟವಾಗಿ ಯಾಕೆ ಕಾಣಿಸ್ತವೆ? ಥಿಂಕ್ ಅಬೌಟ್ ಇಟ್.
ಇದರ ಉತ್ತರ ನಾವು ಇಂದು ಕಲಿತ ಡೈಪೋಲ್ ಮೊಮೆಂಟ್ ಆ್ಯಂಡ್ ಪೋಲರೈಸಬಿಲಿಟಿ ಕಾನ್ಸೆಪ್ಟ್ಸ್ನಲ್ಲೇ ಇದೆ. ಈ ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.